ಒಂದ್ಸಲ ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ. ಆಟೋದವನಿಗೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ದೆ. ಆಗ ಅವನು ಆಟೋದಿಂದ ಇಳಿದೋಗಕ್ ಕೇಳ್ದ. ಆಗ ಆಟೋದವನಿಗೆ ಮೊಬೈಲ್ಗೆ UPI ಆಪ್ ಡೌನ್ಲೋಡ್ ಮಾಡಿ ಹಣನ ಹೇಗ್ ತಗೋಬಹುದು ಕೊಡ್ಬೋದು ಅನ್ನೋದನ್ನ ಕಲ್ಸ್ಕೊಟ್ಟೆ. ಅಮ್ಮ ದೋಬಿಯವನಿಗೆ ಹಣ ಕೊಡ್ಬೇಕಾಗಿತ್ತು, ಆದ್ರೆ ಚಿಲ್ಲರೆ ಇರ್ಲಿಲ್ಲ. ಆಗ ನಾನು ಇಬ್ಬರಿಗೂ ಹೇಳ್ದೆ, ಮೊಬೈಲ್ಗೆ ಪ್ರೀಪೇಡ್ ವ್ಯಾಲೆಟ್ನ ಡೌನ್ಲೋಡ್ ಮಾಡಿ ಅದರಿಂದ ಹಣನ ಕೊಡೋ ಪಡೆಯೋ ರೀತಿಯನ್ನ ತಿಳಿಸ್ಕೊಟ್ಟೆ. ಸಿಂಪಲ್. ಒಂದ್ಸಲ ನಾನು ಅಪ್ಪ ದಿನಸಿ ತರಕ್ಕೆ ಅಂಗಡಿಗೆ ಹೋಗಿದ್ವಿ. ಅಪ್ಪ ಹಣ ತರೋದನ್ನ ಮರ್ತಿದ್ರು. ನಾನ್ ಡೆಬಿಟ್ ಕಾರ್ಡ್ ತೆಗೆದು ಸ್ವೈಪ್ ಮಾಡಿ ಹಣ ಪಾವತಿ ಮಾಡ್ದೆ. ಕೆಲ್ಸ ಆಗೋಯ್ತು. ಚಪ್ಲಿ ರಿಪೇರಿ ಮಾಡೋ ತಾತನ ಹತ್ರ ಸಾಧಾರಣ ಫೋನ್ ಇತ್ತು. ಅದನ್ನ ಬಳಸಿ USSD ಮೂಲಕ ಹಳ್ಳಿಲಿರೋ ಅಜ್ಜಿಗೆ ಹಣ ಕಳ್ಸೋದು ಹೇಗೆ ಅಂತ ತಿಳಿಸ್ಕೊಟ್ಟೆ. ಮತ್ತು ನನ್ನ ಸ್ನೇಹಿತ ಆಧಾರ್ ಕಾರ್ಡ್ ಮೂಲಕ ಮೈಕ್ರೋ ATM ನಲ್ಲಿ ಹಣ ವರ್ಗಾವಣೆ ಮಾಡಿದಾಗ ಆಶ್ಚರ್ಯಚಕಿತನಾದ. ಈ 5 ಮಾರ್ಗಗಳ ಮೂಲಕ ಕೋಟ್ಯಾಂತರ ಜನರು ಡಿಜಿಟಲ್ ಮೂಲಕ ಹಣ ಪಾವತಿ ಮಾಡಬಹುದು. ನೀವು ಸಹ. ನನ್ನ ಮೊಬೈಲ್ ಮತ್ತು ಕಾರ್ಡ್ಗಳೇ ನನ್ನ ಬ್ಯಾಂಕ್ ಮತ್ತು ನನ್ನ ಪರ್ಸು ಕೂಡ. ಇದು ಸಾಧ್ಯ. ಭಾರತ ಸರ್ಕಾರದಿಂದ ಸಾರ್ವಜನಿಕರ ಹಿತಾಸಕ್ತಿಗಾಗಿ.